ಮಳೆ. ನಾವು ಬಂದಿರೋದು ತುಂಬ ದೂರ ಆ್ಯಂಡ್ ತುಂಬ ಮೇಲೆ, ಬಟ್ ಆದರೆ ಈಗ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು. ವಾವ್, ಸೂಪರ್. ಏನು ಅದೆಲ್ಲ ಎಸ್ಥೆಟಿಕ್ ಲುಕ್ ಕೊಡುತ್ತೆ. ಅದನ್ನೇ ಹೇಳಿದ್ದು. ದಪ್ಪರು ಎಲ್ಲಿ ಹೋಗ್ತಾರೆ? ನೀರೊಳಗೆ ಮರ ಹುಟ್ಟಿದೆ ಅಂತ. Hi guys, welcome back to my YouTube channel Prateesh Vlogs. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಸೊ ಬರೀ ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ನೋಡಿ ಗೈಸ್, ಇವತ್ತಿನ ನನ್ನ ಔಟ್ಫಿಟ್ ಖುಷಿಯವರು ತೋರಿಸ್ತಾರೆ. ಖುಷಿಯವರು ತಗೊಳ್ಳಿ. ದಿಸ್ ಇಸ್ ಮೈ ಟುಡೇಸ್ ಔಟ್ಫಿಟ್. ಚೆಕ್ ಔಟ್ಫಿಟ್. ಈಗ ಒಂದು ಟ್ರಾವೆಲ್ ಎಲ್ಲ ಕಂಪ್ಲೀಟ್ ಇನ್ನೂ ಆಗಿಲ್ಲ. ಜಸ್ಟ್ ಒಂದು ಶಾರ್ಟ್ ಬ್ರೇಕ್ ತೊಗೊಂಡಿದ್ದೀವಿ. ಸೊ ಅದೇ ಗ್ಯಾಪಲ್ಲಿ ಒಂದು ಫೋಟೋ ತೊಗೋಣ ಅಂತ ಬಂದಿದ್ದೀನಿ ಗಾಯ್ಸ್. ಫೋಟೋ ತೊಗೊಂಡು ಮತ್ತೆ ಸಿಗ್ತೀನಿ. ಸಿಗಂದೂರು ಲಾಂಚ್ ನೋಡಿ ಗೈಸ್ ಹೆಂಗಿದೆ. ಅವಾಗರೆ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಿತ್ತು. ಈಗಾದರೆ ವರ್ಕ್ ಆಗ್ತಾ ಇದೆಯೋ ಇಲ್ವೋ, ಬಟ್ ನಿಂತಿರ ಹಿಂಗೆ. ಈಗ ವರ್ಕ್ ಆಗ್ತಾ ಇಲ್ವಾ ಏನಂತ? ವರ್ಕ್ ಆಗುತ್ತೆ ಅದು. ಅಲ್ಲಿಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ? ಅಲ್ಲಿ ಹೋಗಿದ್ದಿದ್ರೆ ಹೆಂಗ್ ಹೋಗುತ್ತೆ? ಹಂಗೆ ಎಲ್ಲಿ? ಇಲ್ಲಲ್ಲ, ಅಲ್ಲಿ ಮಿಡಲ್ನಲ್ಲಿ. ಬ್ರಿಡ್ಜ್ ಆಗಿದೆ ಗೈಸ್, ಹೊಸ ಬ್ರಿಡ್ಜು. ಲಾಕ್ ಮಾಡಿದ್ಯಾ ಖುಷಿ ಕಾರು? ಸಿಗಂದೂರು ಬ್ರಿಡ್ಜ್ ಇದೆ. ಎಲ್ಲ ಮಳೆ ಅಂದರೆ ಮಳೆ, ಜೋರು ಮಳೆ ಹನಿತಾ ಇದೆ. ಗಾಳಿ, ತುಂಬ ಗಾಳಿ, ಸಿಕ್ಕಾಪಟ್ಟೆ ಗಾಳಿ ಇದೆ. ನೀರೊಳಗೆ ಮರ ಹುಟ್ಟಿದೆ ಅಂತ. ಮರ ಇರೋ ಜಾಗದಲ್ಲಿ ನೀರು ಬಂದಿರೋದು ಅದು. ಸಿಕ್ಕಾಪಟ್ಟೆ ಮಳೆ ಇದೆ. ಕಾಟ ಕೊಡ್ತಾಳೆ ಸುಳು. ನಾನು ಅಷ್ಟಪ್ಪ ಇದ್ದೀನಿ ನಾನು. ಯಾರು? ಎಷ್ಟು? 150ನಾ ಪ್ರತಿ? ಬುಟ್ಟಿ ಅಲ್ಲೇ ಇಟ್ಬಿಡಿ ಆಯ್ತಾ? ಆಗಿದೆ. ಪೂಜೆಗೆ ಹೂವಣ್ಣು ತೊಗೊಂಡೇ ಇರೋಣ. ಥ್ಯಾಂಕ್ಸ್. ನಾವು ಬಂದಿರೋದು ಪ್ಲೇಸ್ ಆ್ಯಕ್ಚುಲಿ ಸಿಗಂದೂರ್ಗೆ. ಸೊ ಇಲ್ಲಿ ಒಂದು ಎಲ್ಲರಿಗೂ ಗೊತ್ತಿರೋವಂಥ ಫೇಮಸ್ ಟೆಂಪಲ್ಲು ಶ್ರೀ ಚೌಡಮ್ಮ ದೇವಿ ದೇವಾಲಯ ಇಲ್ಲಿದೆ ನೋಡಿ. ಇದು ತುಂಬ ಚಿಕ್ಕದಾಯಿತು, ಉಸಿರಾಡೋಕ್ಕೆ ಕಷ್ಟ. ಹಿಂಗೆ ದಪ್ಪರು ಹೆಂಗೆ ಹೋಗ್ತಾರೆ? ಹಿಂದೆ ಹೋಗ್ತಾ ಗುದ್ದೆ ಬಿಡ್ಲ, ಅವ್ರಿಗೆ ಗೊತ್ತೂ ಆಗಲಿಲ್ಲ. ಅಷ್ಟು ಲೈಟ್ ವೇಟ್ ಇದ್ದೀನಿ ನಾನು. ಟಚ್ಚೇ ಆಗಿಲ್ಲ ಅವರಿಗೆ ಅಂತಾನೆ.
ಅಲ್ಲಿ ಲಾಂಚ್ ಬರ್ತಾ ಇದ್ದಿದ್ದು, ಡೈರೆಕ್ಟ್ ಬರ್ತಿದ್ವಿ ಅನ್ಸುತ್ತಲ್ಲ. ಅಷ್ಟೆಲ್ಲ ರೋಡ್ ಸುತ್ತಾಡ್ಕೊಂತಾನೆ ಇರಲಿಲ್ಲ ಅವಾಗ. ಭೋಜನ ಶಾಲೆ ತುಂಬ ದೂರ ಇದೆ. ನಮ್ಮ ಫುಲ್ ಹೂಗಿ ಹಿಡ್ಕೊಂಡು ಜೋರಿದ್ದಾರೆ. ಗೈಸ್, ಇವಾಗ ನಾವು ಪ್ರಸಾದ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಎಷ್ಟು ಬೇಗ ಮುಗಿತು, ಬಟ್ ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ನಾನು ಮಾಡೋಕ್ಕೆ ಹೋಗಲಿಲ್ಲ. ಪ್ರಸಾದ ಟೈಮಿಂಗ್ಸ್ ಚೆನ್ನಾಗಿತ್ತು ಊಟ. ಚೆನ್ನಾಗಿತ್ತು ಸಾರು, ಭಾಳ ಚೆನ್ನಾಗಿತ್ತು. ಯಾರಿಗೆ ಹೇಳ್ತಿದ್ದೆ ಇತ್ತು ಅನ್ನಕ್ಕೆ? ನೀನು 2 ಸಲ ಬಾರಿಸ್ತಲ್ಲ, ಇನ್ನೊಂದ್ಸಲ ಹಾಕ್ಸ್ಕೊಂಡಲ್ಲ ನೀನು, ಇನ್ನೊಂದ್ಸಲ ಹಾಕ್ಸ್ಕೊಂಡಲ್ಲ. ಅಲ್ಲೇ ಇನ್ನೊಂದ್ಸಲ ಸ್ವಲ್ಪ ಹಾಕ್ರಿ ಅಂದ್ಲು. ಹಾಕ್ಸ್ಕೊ ಅಂತ ನಂಗೆ ಗೊತ್ತು, 2 ಸಲ ಬೇಕಂತ. ಅದಕ್ಕೆ ಒಂದೇ. ಈಗ ನೆಕ್ಸ್ಟು ನಾನು ನಿಜ ಒನ್ ಟೈಮ್ ಹಾಕಿರೋದಂದ್ರೂ ಇದ್ದಿದ್ರೆ ಮತ್ತೊಂದ್ಸಲ ಹೋಗ್ತಿದ್ದೆ. ಅರ್ಧಂಬರ್ಧ ಆಗಿದೆ. ಮತ್ತೊಂದ್ಸಲ ಹೋಗ್ತಿರ್ಲಿಲ್ವಾ? ನೀರು ಕುಡಿತಾ ಕುತ್ಕೊಂಡು ಅವ್ರು ಫುಲ್ ನಿಧಾನ. ಅವರು ಅಲ್ಲಿ ನೋಡಿ ಎಷ್ಟು ನಿಧಾನ ಹೆಜ್ಜೆ ಕುಡಿಯೋ ಥರ. ನೋಡಿ ಅಪ್ಪಾಜಿದು ಎಷ್ಟು ನಿಧಾನ ಹೆಜ್ಜೆ. ಈಗ ಸ್ಪೀಡಪ್ ಆಯಿತು ವಿಡಿಯೋ ಮಾಡ್ತೀನಿ ಅಂತ. ಕಾಣ್ತಾನೆ ಇಲ್ಲ ಅಪ್ಪಾಜಿ. ಯಾರೋ ಜನಗಳು. ಟೈಮ್ ಬೇರೆ ಆಯಿತು. ಸೊ ಈಗ ಊಟ ಎಲ್ಲ ಮುಗೀತು ಗೈಸ್. ಈಗ ಮನೆಗೆ ಹೋಗೋಣ, ಮನೆಗಲ್ಲ, ಈಗ ನೆಕ್ಸ್ಟು ಇನ್ನೊಂದು ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದು ಒಂದು ಜೋಗ. ನೀನು ಅಜ್ಜಿ ಸೀರೆ ಹಾಕೊಂಡಿದ್ಯಾ? ನನ್ನ ಚೈನ್ ನೋಡಿದ್ರು, ಬ್ರಾಸ್ಲೆಟ್ ನೋಡಿದ್ರು. ಫ್ಯಾಷನ್ ನಮ್ಮ ಟ್ರೆಂಡ್ ಇದೆ ಅಜ್ಜಿ ಅಲ್ವಾ. ಬಟ್ ಅಜ್ಜಿ ಸೀರೆ ಅದು, ಈ ಟ್ರೆಂಡ್ ಅದು. ಇದು ಬಾರ್ಡರ್ ಎಲ್ಲ ಬೇರೆ ಥರ ಬರುತ್ತೆ. ಇದೆಲ್ಲ ಎಸ್ಥೆಟಿಕ್ ಲುಕ್ ಕೊಡುತ್ತೆ. ಏನೇನೋ ಅದೆಲ್ಲ ಎಸ್ಥೆಟಿಕ್ ಲುಕ್ ಕೊಡುತ್ತೆ. ಅಸ್ಥೆಟಿಕ್ ಅದನ್ನೇ ಹೇಳಿದ್ದು. ಧೂಳಿ ಸಕ್ಕತ್ತ ಇದೆ ಅಲ್ಲ. ಬ್ಯಾಟಿಂಗ್ ಮಾಡ್ತಾನೆ ಗೈಸ್. ಚೆನ್ನಾಗಿ ಊಟ ಮಾಡ್ಕೊಂಡು ಬಂದ್ಬಿಟ್ಟು ಮತ್ತೆ ಚೆನ್ನಾಗಿ ತಿಂತಾರೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಸುಮ್ಮನೆ ಡೈ ಹೊಡೆದು ಬಿಡುವುದಾಗಿತ್ತು. ಪೆಟ್ರೋಲ್ ಚಾರ್ಜ್ ಉಳಿತಾ? ಪೆಟ್ರೋಲ್ ಚಾರ್ಜು. ವಾವ್, ಸೂಪರ್. ಈ ನೇಚರ್ ನೋಡಿ ಹೆಂಗಿದೆ ಇಲ್ಲಿ. ಕಣ್ ತುಂಬಿಕೊಂಡ ನೋಡಿ ಗಾಯ್ಸ್ ಹೆಂಗಿದೆ ಜೋಗ ಜಲಪಾತ. ವರ್ಣರಂಜಿತ ಜೋಗ ಜಲಪಾತ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ವ್ಯೂ. ಇವಾಗ ಸ್ನ್ಯಾಕ್ಸ್ ತಿನ್ನೋಣ ಅಂತ ಇಲ್ಲಿ ಬಂದ್ವಿ. ಕುತ್ಕೊಂಡು ಜೋಳ ತಿಂತಾ ಇದ್ದೀವಿ. ಚೆನ್ನಾಗಿದೆಯಾ? ಮಂಡಕ್ಕಿ ಹೆಂಗಿದೆಯೋ ನಿಮ್ಮ? ಸುಡುದು ಸಿಕ್ಕಾಬಿಡ.
ಈಗ ಯಾವುದೋ ಟೆಂಪಲಿಗೆ ಬಂದ್ವಪ್ಪ, ಬಳೆ ಪದ್ಮಾವತಿ ಅಂತ ಬಂದಿದ್ದು ರೋಡ್ ನೋಡ್ಬಿಟ್ರೆ ನೆಕ್ಸ್ಟ್ ಸಕ್ಕತ್ತಾಗಿರ್ಲಿಲ್ಲ, ಹಾರಿಬಲ್ ಆಗಿತ್ತು. ಹೆಂಗಿದೆ ನೋಡಿ, ಇಷ್ಟೇ ಇದು ಟೆಂಪಲ್ ಪ್ರತಿ. ಬಳೆ ಪದ್ಮಾವತಿ ಟೆಂಪಲ್ ಅಂತ ಸಖತ್ ಫೇಮಸ್ ಟೆಂಪಲ್ ಅಂತೆ. ಜೋಗ್ ಫಾಲ್ಸಿಂದ ಒಂದು 8 ಕಿಲೋಮೀಟರ್ ಆಗುತ್ತೆ. ಅದೇ ಇಲ್ಲಿ ಬಂದರೆ ಇದು ಪವರ್ಫುಲ್ ಟೆಂಪಲ್ ಅಂತ ಹೇಳ್ತಾರೆ. ನಮಗೂ ಗೊತ್ತಿಲ್ಲ, ನಾವು ಫಸ್ಟ್ ಟೈಮ್ ಬಂದಿರೋದು. ನೋಡೋಣ ಹಿಂಗೆ ಇದೆ ಅಂತ ತೋರಿಸ್ತೀವಿ ಬನ್ನಿ. ಸಖತ್ತಾಗಿದೆ ಒಟ್ಟು, ಬಟ್ ಬರೋ ರೋಡ್ ಮಾತ್ರ ತುಂಬ ವರ್ಸ್ಟ್ ಇದೆ. ಕೆಲವು ಕಡೆ ಚೆನ್ನಾಗಿದೆ, ಬಟ್ ತುಂಬ ಕ್ರಾಸಿಂಗು. ಆಲ್ಮೋಸ್ಟ್ ಬಂದರೆ 6 ಒಳಗಡೆ ನಾವು ಮತ್ತೆ ರಿಟರ್ನ್ ಹೋಗೋಂಗೆ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ, ಆವಾಗ ಈಸಿ ಅನಿಸುತ್ತೆ. ನಾಯಿ ಬಂತೋದಕ್ಕೆ. ಬಟ್ ಅದು ಅಲ್ಲದೆ ಇವಾಗ ಮಳೆ ಬೇರೆ ಬರ್ತಾ ಇದೆ. ಜೈನ್ ಟೆಂಪಲ್ ಇದು, ಮೇ ಬಿ ಜೈನ್ ಟೆಂಪಲ್ ಅನ್ಸುತ್ತೆ. ಬಟ್ ಅಲ್ಲಿ ಬ್ಯಾಕ್ ನೋಡಿ ಎಷ್ಟು ಜನ ಬಂದಿರ ಅಂತ ಅಲ್ಲ, ಎಷ್ಟೊಂದು ಜನ ಇದ್ದಾರೆ. 6:30 ಇವಾಗ ಟೈಮ್, 6 ಗಂಟೆ. ಜೋಗ್ ಫಾಲ್ಸಿಂದ 8 ಕಿಲೋಮೀಟರ್ ಆಗುತ್ತೆ ಅಂತ. ಆ್ಯಕ್ಚುಲಿ ನಮಗೆ ಗೊತ್ತೇ ಇರಲಿಲ್ಲ ಇಲ್ಲೊಂದು ಟೆಂಪಲ್ ಇದೆ ಅಂತ. ಬಟ್ ಆದರೆ ಈಗ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು. ಇದು ಜೈನ್ ಟೆಂಪಲ್ ಅನ್ಸುತ್ತೆ. ಇದು ಬುದ್ಧ ಇದ್ದಾರೆ, ಇಲ್ಲಿ ಬುದ್ಧ ಇದ್ದಾರೆ. ಅವನು ಹಂಗೆ ಅವನು ಏನೇನು ತಿಂದ ಅಂತ ನಾನು ಮಾಡಿ ಆಮೇಲೆ ಹೇಳ್ತೀನಿ. ಅಲ್ಲಿ ಹೋಗಿ ಬಂದಮೇಲೆ ಬೇಗ ಬೇಗ ಬರೋಣ. ಇವಾಗ ಎಷ್ಟು ಮಳೆ ಬರ್ತಾ ಇದೆ ಅಂದರೆ ನೋಡಿ ಗೈಸ್, ಇಲ್ಲಿ ಫುಲ್ಲು ಮಳೆ. ನಾವು ಬಂದಿರೋದು ತುಂಬ ದೂರ ಆ್ಯಂಡ್ ತುಂಬ ಮೇಲೆ, ಫುಲ್ಲು ಜೋರು ಮಳೆ. ನೋಡಿ ಗೈಸ್, ಆ ಟೆಂಪಲ್ ಬಂದು ಇದೆ ಶ್ರೀ ಬಳೆ ಪದ್ಮಾವತಿ ದೇವಸ್ಥಾನ. ತುಂಬ ಪವರ್ಫುಲ್ ಅಂತೆ ಇದು. ಆ್ಯಕ್ಚುಲಿ ಈ ಕಡೆ ಜೈನ್ ಟೆಂಪಲ್ ಇದೆ. ಇದು ಒಂದು ಜೈನ್ ಟೆಂಪಲ್, ತುಂಬ ಫೇಮಸ್. ಸಖತ್ ಮಳೆ ಬರ್ತಿದೆ ಗೈಸ್ ಇವತ್ತು. ಏನಿದು ಹಿಂಗೆ ಮುಂದೆ ಸ್ನೋ ಸಿಟಿಗೆಲ್ಲರೂ ಹೋಗ್ತಾ ಇದೀವ ನಾವು ಇವಾಗ. ಶಾಂತಮ್ ಬಾಯ್ ಬಾಯ್. ಧೀಮಂತ್ ಬಾಯ್. ನೀವು ಬಾಯ್. ಬಾಯ್ ಬಾಯ್.